ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪರೋಕ್ಷಾನುಭೂತಿ ಮಾರ್ಗ. ಬೆಂಕಿ ಉಗುಳುವ ಸ್ವಾಮಿ. ಒಮ್ಮೆ ನಾನು ಬಾಯಿಂದ ಬೆಂಕಿಯನ್ನು ಹೊರಡಿಸಬಲ್ಲ ಸ್ವಾಮಿಯೊಬ್ಬನನ್ನು ಭೇಟಿಯಾದೆ. ಜ್ವಾಲೆ ಅನೇಕ ಅಡಿಗಳವರೆಗೆ ಚಿಮ್ಮುತ್ತಿತ್ತು. ನಾನು ಸ್ವಾಮಿಯನ್ನು ಪರೀಕ್ಷಿಸಿದೆ. ರಂಜಕದಂತ ಏನನ್ನಾದರೂ ಗುಟ್ಟಾಗಿ ಇಟ್ಟುಕೊಂಡಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಲು ಈತನನ್ನು ಬಾಯಿ ತೊಳೆದುಕೊಳ್ಳುವಂತೆ ಹೇಳಿದೆ. ನನ್ನ ಸ್ನೇಹಿತರಿಗೂ ಪರೀಕ್ಷಿಸುವಂತೆ ಹೇಳಿದೆ. ಆತ ಸಾಚಾಗಿ ಕಂಡಿದ್ದರಿಂದ ನಾನು ನಿಶ್ಚಯಿಸಿಬಿಟ್ಟೆ, ಈ ವ್ಯಕ್ತಿ ನಿಶ್ಚಯವಾಗಿಯೂ ನನ್ನ ಗುರುಗಳಿಗಿಂತ ಹೆಚ್ಚು ಔನ್ನತ್ಯವನ್ನು ಪಡೆದವನು. ಆ ಸ್ವಾಮಿ ನನಗೆ ಹೇಳಿದ, ನಿನ್ನ ಗುರುವಿನ ಜೊತೆ ಇದ್ದುಕೊಂಡು ನಿನ್ನ ಸಮಯ ಹಾಗೂ ಶಕ್ತಿಯನ್ನು ಅಪವ್ಯಯಗೊಳಿಸುತ್ತಿದ್ದೀಯ. ನನ್ನ ಶಿಷ್ಯನಾದರೆ ನಿಜವಾದ ಜ್ಞಾನವನ್ನು ನೀಡುತ್ತೇನೆ. ಬೆಂಕಿಯನ್ನು ಹುಟ್ಟಿಸೋದು ಹೇಗೆಂಬುದನ್ನು ತೋರಿಸಿಕೊಡ್ತೇನೆ. ಆತನಿಂದ ಎಷ್ಟೊಂದು ಪ್ರಭಾವಿತನಾದೆನೆಂದರೆ ನಾನು ನನ್ನ ಗುರುಕುಲವನ್ನು ಬಿಟ್ಟು ಹೊರಬರಲು ತೀರ್ಮಾನಿಸಿಬಿಟ್ಟೆ. ಗುರುಗಳಲ್ಲಿ ಹೋಗಿ ಹೇಳಿದೆ, ನಿಮಗಿಂತಲೂ ಮಹಾತ್ಮರೊಬ್ಬರನ್ನು ಕಂಡಿದ್ದೇನೆ ಹಾಗೂ ನಾನು ಅವರ ಶಿಷ್ಯನಾಗಲು ನಿರ್ಧಾರ ಮಾಡಿದ್ದೇನೆ. ಬಹಳ ಸಂತೋಷ. ಹಾಗೇ ಮಾಡು. ನೀನು ಸಂತೋಷವಾಗಿ ಚೆನ್ನಾಗಿರಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಆತ ಏನ್ ಮಾಡ್ತಾನೆ? ಗುರುಗಳು ಶಾಂತವಾಗಿ ನುಡಿದರು. ನನ್ನ ಉತ್ತರ, ಬಾಯಿಂದ ಬೆಂಕಿ ಉಗುಳ್ತಾರೆ. ಅವರು ಬಹಳ ಶಕ್ತಿ ಸಂಪನ್ನ ಸ್ವಾಮಿಗಳು. ದಯವಿಟ್ಟು ನನ್ನನ್ನು ಅವರ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತೀಯಾ? ಗುರುಗಳು ವಿನಂತಿ ಮಾಡಿದರು. ಮಾರನೇ ಬೆಳಿಗ್ಗೆ ಇಬ್ಬರೂ ಹೋದೆವು. ಆ ಸ್ವಾಮಿ ಅಲ್ಲಿಂದ 23 ಮೈಲಿ ದೂರದ ಪರ್ವತಗಳ ಪ್ರದೇಶದಲ್ಲಿದ್ದ. 2 ದಿನ ನಡೆದು ಅಲ್ಲಿಗೆ ತಲುಪಿದ್ದಾಯಿತು. ನಾವು ಆಗಮಿಸಿದಾಗ ಆ ಸ್ವಾಮಿ ನನ್ನ ಗುರುಗಳ ಮುಂದೆ ಬಾಗಿ ವಂದಿಸಿದ. ಆಶ್ಚರ್ಯಗೊಂಡ ನಾನು ಗುರುಗಳನ್ನು ಕೇಳಿದೆ, ಅವರು ನಿಮಗೆ ಗೊತ್ತೇನು? ಗುರುಗಳು ಉತ್ತರಿಸಿದರು, ಗೊತ್ತು. ಸ್ವಲ್ಪ ಕಾಲದ ಹಿಂದೆ ಈತ ನಮ್ಮ ಗುರುಕುಲವನ್ನು ಬಿಟ್ಟು ಹೋಗಿದ್ದ. ಎಲ್ಲಿ ಅಡಗಿದ್ದಾನೆ ಅನ್ನೋದು ಈಗ ಗೊತ್ತಾಯಿತು. ಗುರುಗಳು ಆತನನ್ನು ಕೇಳಿದರು, ಇಲ್ಲಿ ಏನು ಮಾಡಿಕೊಂಡಿದ್ದೀಯಾ? ಅವನ ಬಾಯೊಳಗಿಂದ ಬೆಂಕಿಯ ಜ್ವಾಲೆ ಬರುವುದನ್ನು ಕಂಡ ಗುರುಗಳು ಮುಗುಳ್ನಕ್ಕರು. ನನಗೆ ಸೂಚನೆ ನೀಡಿದರು. ಇದನ್ನು ಕಲಿಯೋಕೆ ಎಷ್ಟು ವರ್ಷ ಬೇಕಾಯಿತು ಅಂತ ಅವನನ್ನು ಕೇಳು. ಬೆಂಕಿ ಸ್ವಾಮಿ ತನ್ನ ಗಳಿಕೆಯ ಬಗ್ಗೆ ಬಹಳ ಹೆಮ್ಮೆಯಿಂದಿದ್ದ. ಹೆಮ್ಮೆಯಿಂದಲೇ ಹೇಳಿದ, 20 ವರ್ಷಗಳ ಸಾಧನೆಯಿಂದ ಇದರಲ್ಲಿ ಪರಿಣಿತಿ ಪಡೆದೆ. ಆಗ ಗುರುಗಳು ನನಗೆ ಹೇಳಿದರು, ಒಂದು ಬೆಂಕಿ ಕಡ್ಡಿ 1 ಸೆಕೆಂಡಿನಲ್ಲಿ ಬೆಂಕಿಯನ್ನು ಬರಿಸುತ್ತೆ. ಬಾಯಿಂದ ಬೆಂಕಿ ಬರಿಸೋದಕ್ಕೆ 20 ವರ್ಷಗಳನ್ನು ಕಳೆಯೋದಕ್ಕೆ ಇಷ್ಟಪಡೋದಾದ್ರೆ ನೀನೊಬ್ಬ ಮೂರ್ಖ ಮಗು. ಅದು ಜಾಣತನ ಅಲ್ಲ. ನೀನು ನಿಜವಾಗ್ಲೂ ಮಹಾತ್ಮರನ್ನು ನೋಡಬೇಕೆಂದು ಬಯಸಿದರೆ ಅವರೆಲ್ಲಿದ್ದಾರೆ ಅನ್ನೋ ವಿಚಾರದಲ್ಲಿ ಸೂಕ್ತ ನಿದರ್ಶನವನ್ನು ನಾನು ಕೊಡುತ್ತೇನೆ. ಹೋಗು, ಅನುಭವ ಸಂಪತ್ತಿಯನ್ನು ಗಳಿಸು. ಇಂಥ ಸಿದ್ಧಿಗಳೆಲ್ಲ ಮಾರ್ಗದಲ್ಲಿನ ಬರೀ ಸೂಚನೆಗಳಷ್ಟೇ ಎಂಬುದನ್ನು ಆಮೇಲೆ ನಾನು ಮನವರಿಕೆ ಮಾಡಿಕೊಂಡೆ. ಆಧ್ಯಾತ್ಮಿಕತೆಗೂ ಈ ಶಕ್ತಿಗಳಿಗೂ ಯಾವ ನಂಟೂ ಇಲ್ಲ. ಈ ಅತಿ ಭೌತಿಕತೆಗಳು ಕಡಿಮೆ ಕಿಮ್ಮತ್ತಿನವು ಎಂಬ ಸಂಗತಿಯನ್ನು ಅನುಭವ ಹಾಗೂ ಪರೀಕ್ಷೆಗಳಿಂದ ಕಂಡುಕೊಂಡೆ. ಪ್ರತಿಯಾಗಿ ಇವು ಮಾರ್ಗದಲ್ಲಿನ ಬಲವಾದ ಅಡೆತಡೆಗಳು. ಕೆಲವೊಮ್ಮೆ ಅತಿ ಭೌತಿಕ ಶಕ್ತಿಗಳು ಮೂಡುತ್ತವೆ. ಆಗ ನೀವು ಬೇರೆಯವರ ಭವಿಷ್ಯವನ್ನು ಹೇಳತೊಡಗಬಹುದು, ವಿಚಾರಗಳು ಹೊಳೆಯತೊಡಗಬಹುದು. ಇವೆಲ್ಲ ಅನ್ಯಾಕರ್ಷಣೆಗಳು. ನಿಮ್ಮ ದಾರಿಗೆ ಅಡ್ಡ ಬರಲು ಇವುಗಳಿಗೆ ಅವಕಾಶ ಕೊಡಬೇಡಿ. ಬಹಳ ಮಂದಿ ಸ್ವಾಮಿಗಳನ್ನೂ ಒಳಗೊಂಡಂತೆ ಕಾಲ ಹಾಗೂ ಶಕ್ತಿಗಳನ್ನು ಇಂಥ ದಾರಿ ತಪ್ಪಿಸುವ ವಿಚಾರಗಳಲ್ಲಿ ಕಳೆದಿದ್ದಾರೆ. ಸಿದ್ಧಿಯನ್ನು ಅಪೇಕ್ಷೆ ಪಡುವಂಥವರು ಯಾರಾದರೂ
ಅವನ್ನು ದೊರಕಿಸಿಕೊಳ್ಳಬಹುದು ಮತ್ತು ಕೆಲವು ಅತಿ ಲೌಕಿಕ ಆಶ್ಚರ್ಯಗಳನ್ನು ಪ್ರದರ್ಶನ ಮಾಡಬಹುದು. ಆದರೆ ಆತ್ಮಜ್ಞಾನವು ಸಂಪೂರ್ಣವಾಗಿ ಬೇರೆಯೇ ಆದ ವಿಚಾರ. ಬೋಲೋ ಸಬ್ ಸಂತ್ ಕಿ ಜೈ.